ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ನಾನು ಉಡುವೆ ಲಿಂಗಕ್ಕಾಗಿ, ನಾ ತೊಡುವೆ ಲಿಂಗಕ್ಕಾಗಿ, ನಾನು ಉಣ್ಣುವೆ ಲಿಂಗಕ್ಕಾಗಿ, ನಾನು ನೋಡುವೆ ಲಿಂಗಕ್ಕಾಗಿ, ನಾ ಮಾಡುವೆ ಲಿಂಗಕ್ಕಾಗಿ ಎನ್ನಂತರಂಗ ಬಹಿರಂಗಗಳೆರಡೂ ಲಿಂಗಕ್ಕಾಗಿ ಮಾಡಿಯೂ ಮಾಡದಂತಿಪ್ಪೆ ನೋಡ. ಚನ್ನಮಲ್ಲಿಕಾರ್ಜುನನೊಳಗಾಗಿ 10ರೊಳಗೆ 11ಆಗಿಪ್ಪೆನಯ್ಯ, ನಾನು ನಿಮ್ಮವರೊಳಗೊಂದಾಗಿ ಇರಲಿಕ್ಕಾಗೋದಿಲ್ಲ ಅಂತಕ್ಕಂಥ ಮಾತು ಹೇಳಿ ಕೊನೆಗೆ ಹೇಳ್ತಾಳೆ, ಕೈ ಮುಗಿದು ಹೇಳ್ತೀನಿ, ನನಗೆ ಇಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡ, ಆ ಗಂಡನ ಕಡೆ ನೋಡೋದು ಈ ಗಂಡನ ಕಡೆ ನೋಡೋದು ಇವೆರಡೂ ನನ್ನಿಂದ ಆಗದ ಮಾತು. ಚನ್ನಮಲ್ಲಿಕಾರ್ಜುನನೋರ್ವನೇ ನನಗೆ ಗಂಡನಲ್ಲದೆ ಮಿಕ್ಕಿನ ಗಂಡಂದಿರನಿಗೆ ಮುಗಿಲ ಮರೆಯ ಬೊಂಬೆಗಳಯ್ಯ. ಚಂದ ಉದಾಹರಣೆಗಳು ಕೊಡ್ತಾಳೆ ಮಹಾದೇವಿ ತಾಯಿ. ಅಂದರೆ ಮುಗಿಲ ಮರೆಯ ಬೊಂಬೆಗಳು. ಮೋಡ ಕಟ್ಟಿದಾಗ ನಾವು ಭಾಳ ಸಲ ವಿಚಾರ ಮಾಡ್ತೀವಲ್ಲ, ಮೋಡ ಆಯಿತು ಅಂತ ಕೇಳಿದ್ರೆ ಏನೆಲ್ಲ ಮನುಷ್ಯರಂಗೆ ಕಾಣ್ತದೆ, ರಾಜರಂಗೆ ಕಾಣ್ತದೆ, ಕಿರೀಟದಂಗೆ ಕಾಣ್ತದೆ. ಎಷ್ಟೋ ತನಕ? ಮೋಡ ಕರಗಿ ಹೋಗುವ ತನಕ. ಮೋಡ ಯಾವಾಗ ಕರಗ್ತೋ ಆವಾಗ ಅದರ ಗೊಂಬೆಗಳು ಕೂಡ ಕರಗಿ ಹೋಗಕ್ಕೆ ಶುರು ಮಾಡ್ತವೆ. ಕಾಲನ ಸ್ಪರ್ಶ ಯಾವಾಗ ಈ ಆಯುಷ್ಯದ ಮೋಡಕ್ಕಾಗ್ತದೋ ಆವಾಗ ಈ ಆಯುಷ್ಯದ ಗೊಂಬೆಗಳು ಕರಗಿ ಹೋಗ್ತವೆ. ಅದಕ್ಕಾಗಿ ಈ ಲೋಕದ ಜನ ಗಂಡಂದಿರು ನನಗೆ ಮುಗಿಲ ಮರೆಯಲ್ಲಿ ಚಿತ್ರಿತವಾದ ಗೊಂಬೆಗಳು ಕಂಡಂಗೆ ಕಾಣ್ತಾರೆ. ಕಾಮನ ಬಿಲ್ಲು ಎಷ್ಟೊತ್ತಿರ್ತದೆ? ಬಿಸಿಲು ಮರೆಯಾದ ಕೂಡಲೇ ಮಳೆ ಬಿಸಿಲು ಎರಡೂ ಇರೋ ಕಡೆ ಕಾಮನ ಬಿಲ್ಲು 7 ಬಣ್ಣದ ಬಿಲ್ಲು ಕಂಡರೂ ಕೂಡ ಆ ಸಪ್ತ ಬಣ್ಣಗಳು ಹೇಳ ಹೆಸರಿಲ್ಲದಂತಾಗ್ತವೆ. ಬಿಸಿಲಿನ ಕಿರಣ ಬಿದ್ದು ಕೂಡಲೇ, ಅದಕ್ಕಾಗಿ ಆಯುಷ್ಯ ತೀರಿದ ಕೂಡಲೇ ಈ ಎಣ್ಣೆ ಮುಗಿದ ಬತ್ತಿಯಂತೆ ಈ ಜೀವನ ನಂದಿ ಹೋಗ್ತದೆ, ಆರಿ ಹೋಗ್ತದೆ. ಅಂತಹ ಜೀವನದವರು ನನಗೆ ಬೇಕಿಲ್ಲ ಅಂತಕ್ಕಂಥ ಮಾತು ಹೇಳ್ತಾಳೆ. ಕೊನೆಗೆ ತಾಯಿಯ ಕರುಳು ಕಿತ್ತು ಬರ್ತಕ್ಕಂತಹ ಪ್ರಸಂಗ ನೋಡ್ತಾಳೆ. ಆದರೂ ಕೂಡ ನಿನ್ನ ತಾಯಿತನಕ್ಕಿಂತಲೂ ನನ್ನ ದೇವತನ ಭಾಳ ದೊಡ್ಡದು ಅಂತ ಅದರಿಂದ ಅನಿವಾರ್ಯವಾಗಿ ತಾಯಿಯ ಸೆರಗನ್ನು ಕೂಡ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದಾಗ ತಾಯಿ ಕರುಳು ಹೇಳ್ತೆ, ಕೊನೆಗಾಗಿ ಮಹಾದೇವಿ ಉಡು ತಡಿ. ಇವತ್ತಿಗೂ ನೀವು ಅಲ್ಲಿ ಹೋದರೆ ಉಡುಗಣಿ ಅಂತದ ಬೋರ್ಡ್. ಉಡುತಡಿ ಅಂತ ಯಾಕೆ ಬಂತು ಬಾಯಿಂದ ಬಾಯಿಗೆ, ಬಾಯಿಂದ ರೆಕಾರ್ಡ್ನಲ್ಲೆಲ್ಲ ಉಡುಗಣಿ ಅಂತಲೇ ಅದು. ಉಡುತಡಿ ಯಾಕೆ ಬಂತು ಅಂದ್ರೆ ಆ ತಾಯಿ ಉಡು ಅಂದಳು, ಆಮೇಲೆ ತಡಿ ಅಂದಳು, ಅದಕ್ಕಾಗಿ ಅದು ಉಡುತಡಿ ಆಯಿತು ಅಂತ ಇವತ್ತಿಗೂ ಅಲ್ಲಿಯ ಜನ ಹೇಳ್ತಾರೆ. ಆವಾಗ ಮಹಾದೇವಿ ಹೇಳ್ತಾಳೆ, ಇಲ್ಲಮ್ಮ, ನನ್ನ ಪತಿ ದಿಗಂಬರದನ, ಅವನು ಯಾವ ಬಟ್ಟೆಗಳು ಉಟ್ಕೊಂಡಿಲ್ಲ, ಅವನಂಗಾದ್ರೇ ಕೂಡಕ್ಕೆ ಬರ್ತದೆ. ಅದಕ್ಕಾಗಿ ಅವನ ಜೊತೆ ಅವನ ಅರ್ಧಾಂಗಿನಿಯಾಗಿರ್ತಕ್ಕಂತಹ ನಾನು ಕೂಡ ದಿಗಂಬರನಿಗೆ ಒಲಿದ ದಿಗಂಬರೆಯ ಹೊರತಾಗಿ ಈ ಬಟ್ಟೆ ನಾನು ಉಟ್ಕೊಳ್ಳೋದಿಲ್ಲ, ಬೇಡ ತಾಯಿ ಅಂತ ಹೇಳಿ ಹಸಿವು ತೃಷೆ ಎಲ್ಲದಕ್ಕೂ ಕೂಡ ಹಸಿವಾದಡೆ ಭಿಕ್ಷಾನುಗಳು ಉಂಟು ಅಂತ ಹೊರಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಎಲ್ಲರೂ ಅಲ್ಲೇ ನಿಂತಿದ್ದಾರೆ, ಯಾರನ್ನಾದರೂ ಕರೆದುಕೊಂಡು ಹೋಗು ಅಂತ. ಜೊತೆಗೆ ಜಂಗಮರು ಅದರ, ಬೇಕಾದಷ್ಟು ಜನರಿಗೆ ಕರೆದುಕೊಂಡು ಹೋಗು ಅಂತ ಹೇಳಿದರೆ ಹೇಳ್ತಾಳೆ ಮಹಾದೇವಿ, ನನ್ನ ಪತಿ ಚನ್ನಮಲ್ಲಿಕಾರ್ಜುನ ಭಾಳ ಕಿಲಾಡಿ ಅದಾನೆ, ಇನ್ನೊಬ್ಬರಿದ್ದರೆ ಸೈರಿಸಲಾರ. ಅದ್ರಾಗ ಒಂದು ಪ್ಲ್ಯಾನ್ನು ಅದ. ನೀವು ನೋಡಿರ್ಬೇಕಾರೆ ಭಾಳ ಸಿಟ್ಟಾಗಿ ನೀವು ಲೌಕಿಕದಾಗ ಹೊಂಟ್ರಿ ಅಂದ್ರೆ ಯಾರಿಗಾರ ಕರ್ಕೊಂಡು ಹೋಗಂಗಿಲ್ಲ ನೀವು. ಯಾಕೆ ಮನೆಯವ್ರಿಗೆ ಪಾಠ ಕಲಿಸೋದಿರ್ತದೆ. ಹೆಂಗೆ ಹೋಗ್ತೀರಿ? ಉಟ್ಟರಿ ಮೇಲೆ ಬರ್ರ ಹೊಂಟ್ರೆ ನಿಮಗೆ ಗೊತ್ತಿರ್ತದೆ, ನಾವು ಒಬ್ಬಕ್ಕಿನೇ ಹೋದಂದ್ರೆ ಹಿಂದಿನ ಕಾಲು ಬೀಳ್ತಾವೆ ತಾನೇ ಅಂತ. ಹೌದೇನಿಲ್ಲ? ಹಿಂದಿನ ಕಾಲು ಬೀಳ್ತಾವ, ತಾನೇ ಬರ್ತಾರವರು. ಒಬ್ಬಕ್ಕಿನೇ ಹೋಗ್ಯಾಳ. ಯಾರ ಜೊತೆಗೆ ಹೋದ್ರು ಅಂದ್ರೆ ನಿಶ್ಚಿಂತಿರ್ತಾರೆ. ಹೋಗ್ಯಾರ ಬಿಡು, ಅವ್ರ ಅಣ್ಣ ಹೋಗ್ಯಾನ, ತಮ್ಮ ಹೋಗ್ಯಾನ, ಅವ್ರು ಹೋಗ್ಯಾರ, ಇವ್ರು ಹೋಗ್ಯಾರ, ನಿಶ್ಚಿಂತಿರ್ತಾನೆ. ಆದರೆ ಯಾವ ಸತಿನೂ ಲೋಕದಲ್ಲಿ ಪತಿ ನಿಶ್ಚಿಂತಿರಕ್ಕೆ ಬಿಡಂಗಿಲ್ಲ. ಹೌದಿಲ್ಲ? ಯಾಕೋ ಗಾಬರಿ ಆಗಿರಲ್ಲ, ಕರೆಯೋದಿಲ್ಲ. ನೀವು ಅಂತೀರಿ ಇವ್ರಿಗೆ ಹೆಂಗೆ ಗೊತ್ತಿರ್ತದೆ ಅಂತ. ಇಲ್ಲಿ ಹೇಳ್ತಾಳಲ್ಲ ಅಕ್ಕ ಮಹಾದೇವಿ, ಎಷ್ಟು ಚೆಂದಾಗಿ ಹೇಳ್ತಾಳೆ. ಯಾವ ಹೆಂಡ್ತಿನೂ ತನ್ನನ್ನು ಮರೆತು ಗಂಡು ಇರಬೇಕಂತೆಂದರೆ ವಿಚಾರ ಮಾಡ್ತಾಳೆ ಲೋಕದಲ್ಲಿ? ಇಲ್ಲ. ಹೋದಾಗ, ಕುಂತಾಗ, ನಿಂತಾಗ, ಎದ್ದಾಗ ನನ್ನದೇ ನೆನಪು ಬರಬೇಕಂತ ಪ್ರತಿ ಸತಿನೂ ಕೂಡ ಬಯಸ್ತಾಳೆ. ಹಾಗೆ ಅಲೌಕಿಕದಲ್ಲಾದರೂ ಕೂಡ ಮಹಾದೇವಿ ಹೇಳ್ತಾಳೆ, ಅವನು ಇನ್ನೊಬ್ಬನಿದ್ದರೆ ಸಹಿಸಲಾರ. ಅದಕ್ಕಾಗಿ ನಾನೀಗ ಅವನೊಬ್ಬನೇನೆ, ಅವನ ಜವಾಬ್ದಾರಿ ಅದ. ಅವನಿಗೆ ಒಲಿದ ಸತಿ, ನಾನು ಅವನಿಗೆ ಸಮರ್ಪಿತವಾದ ಸತಿ ಇದ್ದೀನಿ. ನನ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವನಿಗದ. ಅದಕ್ಕಾಗಿ
ಹೀಗಾಗಿ ನಾನು ಯಾರ ಜೊತೆನೂ ಹೋಗಲ್ಲ, ನೀವು ಬಿಡ್ರಿ ಅಂತ ತಿಳ್ಕೊಂಡು ಬರ್ತಾಳೆ. ಸ್ವಲ್ಪ ಒಂದು 4 ಹೆಜ್ಜೆ ಊರು ದಾಟೋತನ ಎಲ್ಲ ಕಣ್ಣುಗಳು ಚುಚ್ಚುವಂಗೆ ನೋಡ್ತಾ ಇದ್ವು. ಬರನೆ ಕಲ್ಯಾಣದ ಶರಣರಿಂದ ಕೇಳ್ಕೊಂಡಿದ್ದಳು. ಸುಮಾರು 10-12 ದಿವಸ, ಅದು ಪ್ರತಿ ದಿನಕ್ಕೆ ಒಂದು 50-60 ಕಿಲೋಮೀಟ್ರ್ 50-60 ಕಿಲೋಮೀಟ್ರ್ ದಾರಿ ಕ್ರಮಿಸಿದರೆ ಆಕೆ ಹೋಗ್ಬೋದಾಗಿತ್ತು. ಕಲ್ಯಾಣಕ್ಕೆ 10-12 ದಿವಸದಲ್ಲಿ ಕೇಳ್ಕೊಂಡಿದ್ದಳು ದಾರಿ. ಊರು ದಾಟಿದ್ರೆ ಸಾಕೋಯ್ತು ಅಂತ ತಿಳ್ಕೊಂಡು ಹೊರಗೆ ಬರೋಕ್ಕೆ ಪ್ರಾರಂಭ ಮಾಡ್ತಾಳೆ. ಎಲ್ಲ ಕಣ್ಣುಗಳು ನಿಂತು ಬಿಡ್ತವೆ. ಊರು ದಾರಿ ಮುಗೀತದೆ. ಅಲ್ಲಿ ಮಲೆನಾಡು ನೋಡ್ಬೇಕು ನೀವು, ಆಕೆ ಬಂದ ದಾರಿ ಅದು. ಮಲೆನಾಡಿನಲ್ಲಿ ಕಾಡಿನ ದಾರಿ, ಕಾಲು ದಾರಿ ಶುರು ಆಗ್ತದೆ. ಯಾವಾಗ ಕಾಲು ದಾರಿ ಶುರು ಆಗ್ತದೋ ಜನರ ಕಣ್ಣುಗಳೆಲ್ಲ ಮರೆ ಆಗ್ತವೆ. ಒಂದು ನಮೂನೆಯ ಶಾಂತಿ ಭಾವ ಅಳವಡ್ತದೆ ಆಕೆ. ಆವಾಗ ಹೇಳ್ತಾಳೆ ಚೆನ್ನಮಲ್ಲಿಕಾರ್ಜುನ, ಸಮಾಧಾನ ಆಗ್ತಾಯಿದೆ, ಕೈಯ ಸಂಕಲೆಯೇ ಬಿಡಿಸಿದೆಯಲ್ಲ. ಎಷ್ಟು ಚಂದ ಹೇಳ್ತಾಳೆ. ಕೈಯ ಸಂಕಲೆಯ ಕಳೆದೆಯಲ್ಲ, ಕಾಲ ಸುತ್ತಿದ ಪಾಶವ ಹರಿದೆಯಲ್ಲ, ಸುತ್ತಿ ಮುತ್ತಿರ್ದ ಬಲೆಯ ಕುಣಿಕೆಯಿಂದ ಹೊರಬಡಿಸಿದೆಯಲ್ಲ. ಚೆನ್ನಮಲ್ಲಿಕಾರ್ಜುನ, ನೀನು ಕೊಟ್ಟವಧಿ ತುಂಬುವ ಮುನ್ನವೇ ನಿನ್ನ ಮುಟ್ಟುವೆ ಕಾಣ. ಚಾಲೆಂಜ್ ನೋಡ್ರಿ ಹೆಂಗದ. ಈಗ ಯಾರಿಲ್ಲ, ಇನ್ನು ನಾನು ಒಬ್ಬಳೇ ಇದ್ದೀನಿ ಅಂತ ಭಯ ಆಗಲಿಲ್ಲ ಆಕೆಗೆ. ಆಕೆ ಹೇಳ್ತಾಳೆ, ಕೈಯ ಸಂಕಲೆ ಬಂಧಿತನಾಗಿರ್ತಕ್ಕಂಥ ಕೌಶಿಕನ ಸಂಕಲೆ ಬಿಡಿಸಿದೆ, ಕಾಲ ತೊಡರು ತಾಯಿ ತಂದೆಯ ಸಂಕಲೆ ಬಿಡಿಸಿದೆ, ಸುತ್ತಿ ಮುತ್ತಿರ್ತಕ್ಕಂತಹ ಜನರ ಸಂಬಂಧನೂ ಕೂಡ ಬಿಡಿಸಿದೆ. ಈಗ ನಾನಾಯಿತು, ನೀನಾಯಿತು, ಇಬ್ಬರೇನೇ ಈಗ ಆನಂದವಾಗಿ. ಈಗ ನೋಡು ನನ್ನ ಸ್ಪೀಡ್ ಅಂತಾಳಕ್ಕೆ. ನಾವೇನಂತೀವಿ, ಏನು ಮಾಡಲಿ ದೇವರಿಗೆ ಪೂಜೆ ಮಾಡ್ಬೇಕಂದ್ರೆ, ಜಪ ಮಾಡ್ಬೇಕಂದ್ರೆ, ಶಿವಯೋಗ ಮಾಡ್ಕೋಬೇಕಂದ್ರೆ ಒಂದಾದ್ಮೇಲೆ ದುಃಖ ಒಂದಾದ್ಮೇಲೆ ದುಃಖ. ಮೊನ್ನೆ ಅವ್ರು ಹೋದ್ರು, ಇವತ್ತು ಇವ್ರು ಹೋದ್ರು, ಅವ್ರು ಹೋದ್ರು, ಇವ್ರು ಹೋದ್ರು, ಹಂಗೆ ಹೋದ್ರು, ನೆಂಟರು ಹೋದ್ರು, ಇಷ್ಟರು ಹೋದ್ರು, ಹಿಂಗೆ ಅಂತಿರ್ತೀವಲ್ಲ. ಎಷ್ಟು ಚಂದ ಹೇಳ್ತಾಳೆ ಅದಕ್ಕೆ ಪರಿಹಾರ ಮಹಾದೇವಿ ತಾಯಿ. ಇವೆಲ್ಲ ಸಂಕಲಗಳು ಒಂದು ಕೋಳ ಬಂಧನ ಬಿಡ್ಲತ್ತು ಅಂದ್ರೆ ಖುಷಿಯಾಗ ಅದಕ್ಕಿರೋ ಟೈಮ್ ಇದಕ್ಕೆ ಕೊಡ್ತೀನಂತ ಹೇಳು, ಅದಕ್ಕೆ ಕೊಡೋ ಸಮಯ ಎಲ್ಲ ನಿನಗೆ ಕೊಡ್ತೀನಿ ದೇವ ಈಗ ಅಂತ ಹೇಳು. ಹಂಗೆ ಹೇಳ್ತೀವ ನಾವು. ಅದು ಎಲ್ಲ ಅದೇ ಬಿಟ್ಕೊಡ್ತೀವಿ, ಇದರೊಳಗನೆ ಮಗ್ಗನಾಗ್ಬಿಡ್ತೀವಿ, ಅದೇ ನೋವಿನೊಳಗೆ ಮಗ್ಗನಾಗ್ತೀವಿ. ಇವೆಲ್ಲ ಒಂದು ಕಳೆದು ಹೋದು ಅಂದ್ರೆ ಅವಕ್ಕೆಲ್ಲ ಕೊಡುವ ಸಮಯ ದೇವ ನಿನಗೆ ಕೊಡ್ತೀನಿ. ನನ್ನ ಅತ್ಯಂತ ಪ್ರೀತಿಯ ವಸ್ತುಗಳು ಒಂದೊಂದು ಜರಿಗೆ ಹೋಗ್ತಾ ಹೋದು ಅಂತ ಕೇಳಿದ್ರೆ ನೀ ನನ್ನ ಬಂಧನ ಬಿಡಿಸ್ತಾ ಇದ್ದಿ ಅಂತ ಅನ್ನಿಸ್ತದ. ಆಯಿತು, ನೀ ಕೊಟ್ಟ ಅವಧಿ ತೀರುವ ಮುನ್ನವೇ. ಯಾವ ಅವಧಿ ಕೊಟ್ಟನವ ನಮಗೆ? ಇಷ್ಟ ಆಯುಷ್ಯದಲ್ಲ, 50 ವರ್ಷನೋ 60 ವರ್ಷನೋ 70 ವರ್ಷನೋ, ಈ ಅವಧಿ ತೀರುವ ಮುನ್ನವೇ ನಿನ್ನ ಮುಟ್ಟವೇ ಕಾಣ. ಈಗ ಕೈಕಾಲಿನ ಬಂಧನಗಳು ಕಡಿಮೆ ಆದವು ಅಂದ್ರೆ, ಇವು ಬಿಟ್ಟು ಹೋದವು ಅಂದ್ರೆ ಸ್ಪೀಡ್ ಹೆಚ್ಚಾಗ್ತದಲ್ಲ, ನಡೆಯುವ ಸ್ಪೀಡ್. ಹಾಗೆ ಈಗ ನನ್ನ ವೇಗ ಹೆಚ್ಚಾಯಿತು ದೇವ ಅಂತ ಅತ್ಯಂತ ಖುಷಿಯಿಂದ ಹೇಳ್ತಾ ಬರ್ತಾಳೆ. ಅದು ಭಾಳ ಸಂತೋಷದಾಯಕವಾಗಿರ್ತಕ್ಕಂತಹ ಸಮಯ ಆಕೆಗೆ. ಯಾಕಂದರೆ ಹಸಿವಾದಡೆ ಭಿಕ್ಷಾನ್ನಗಳುಂಟು ಅಂತ ಹೊಂಟಿವಳು. ಏನೇನಿಲ್ಲ ಜೊತೆ, ಗುರು ಕೊಟ್ಟ ಒಂದು ವಿಭೂತಿ ಬಿಟ್ಟರೆ ಮತ್ತೊಂದು ಜೊತೆಗಿಲ್ಲ. ಇದು ಅತ್ಯಂತ ನಿರಹಂಕಾರದ ಮತ್ತು ನಿರಭಿಮಾನದ ಸ್ಥಿತಿ. ಏನೇನು ಮೈ ಮೇಲೆ ಬಟ್ಟೆನೂ ಇಲ್ಲಾಂದ್ರೆ ಅಹಂಕಾರ ಎಲ್ಲಿರ್ತದಿಲ್ಲ. ಅಭಿಮಾನ ಅಂತಕ್ಕಂಥದ್ದು ಯಾವುದು ಇರಲಿಕ್ಕೆ ಸಾಧ್ಯ ಇದೆ. ಅದಕ್ಕೇ ಒಬ್ಬ ಭಾಳ ಸುಂದರವಾಗಿ ಅಕ್ಕನಂತಹ ಜೀವನ ಬದುಕಿರ್ಬೇಕು. ಅವ್ರು ಹೇಳ್ತಾರೆ ಎಷ್ಟು ಚಂದ, ಸಾರಿ ದುನಿಯಾ ಶಹರ್ ಹಮಾರ, सारी दुनिया शहर हमारा आसमान है बस्ती, कोई न समझे कैसी चढ़े हम पर ऐसी मस्ती. ಯಾರಿಗೂ ಅರ್ಥ ಆಗಲ್ಲ ನನ್ನೊಳಗಿಂತ ಮಸ್ತಿ ಹೆಂಗೆ ಬಂತು. ಕೊಯ್ ನ ಸಮझे ಕೈಸಿ ಚಡಿ ಐಸಿ ಮಸ್ತಿ. ಇಂತಹ ಮಸ್ತಿ ಯಾರಿಗಾರ ಆಗ್ಯದ ಅಕ್ಕನಂಥದ್ದು? ಅಂತಹ ಮಸ್ತಿ ಜೀವನದೊಳಗೆ ಯಾರಿಗಾಗ್ತದೆ? ಅಂತಹ ಆನಂದ ಯಾವುದು? ಸಾರಿ ದುನಿಯಾ ಶಹರ್, ಇಡೀ ಜಗತ್ತೇ ನನ್ನ ಮನೆ ಅದ. ಶಹರ್ ಹಮಾರ ಆಸ್ಮಾನ ಬಸ್ತಿ, ಆಕಾಶ ಭೂಮಿ ಎಲ್ಲವೂ ನನ್ನದೇ ಅದ. ರಬ್ನೆ ಐಸೆ ಗೂಂಟ್ ಪಿಲಾಯೆ ಅಪ್ನೆ ಹೈ ಜ್ಞಾನಕ್ಕೆ, ಪತ್ಥರ್ ಪತ್ಥರ್ ಟೂಟ್ ಗಯೆ ಮೇರೆ ಅಭಿಮಾನಕ್ಕೆ. ಇಂತಹ ಜ್ಞಾನದ ರಸ ಕುಡಿಸಿದ ದೇವ ನನಗ ಅಂತ ಕೇಳಿದರೆ, ರಬ್ನೆ ನನ್ನ ಪ್ರಿಯತಮ ನನಗಿಂಥ ರಸ ಕುಡಿಸಿದ. ನನ್ನ ಅಹಂಕಾರದ ಕಲ್ಲುಗಳೆಲ್ಲವೂ ಚೂರಾಗೋದವು. ಎಲ್ಲವನ್ನೂ ಬಿಟ್ಟು ಬರಲಿಕ್ಕೆ ಕಾರಣ ಆಗ್ತಕ್ಕಂಥ ಮಸ್ತಿಯ ಆ ಒಂದು ರಸ ನನಗೆ ಕುಡಿಸಿದ. ಆಯಾ ಅಬ್ ಮಜಾ ಅಬ್ ಜೀನೇವೆ. ಎಲ್ಲ ಕಳ್ಕೊಂಡ ಮೇಲೆ ಒಂದು ಜೀವನ ಇರ್ತದೆ. ಎಲ್ಲದರೊಳಗೆ ಇದ್ದಿದ್ದೇ ಗೊತ್ತದ ನಮಗೆ. ಏನೂ ಇಲ್ಲದಾಗ ಬಯಲಿನೊಳಗೆ ನಿಂತು ನೋಡಬೇಕು. ಅಂತಹ ಜೀವನದೊಳಗೂ ಒಂದು ರಸ ಅದ. ತೋ ಜಾನ್ಲಿ ಅಪ್ನೆ ಹಸ್ತಿ ಮಸ್ತಿ. ನನ್ನ ಸಾಮರ್ಥ್ಯ ಏನದ? ಇಲ್ಲಿ ತನಕ ಯಾರ್ಯಾರ್ದೋ ಸಾಮರ್ಥ್ಯದ ಮೇಲೆ ಬದುಕ್ತಾ ಇದ್ದೆ, ಆದರೆ ಈಗ ನನ್ನ ಸಾಮರ್ಥ್ಯ ಸಾರಿ ದುನಿಯಾ ಶಹರ್ ಹಮಾರ ಆಸ್ಮಾನ ಬಸ್ತಿ. ನಮಗಿಂತ ಮಸ್ತಿ ಏರ್ ಬಿಟ್ಟದ ನನಗಂತ ಕೇಳಿದ್ರೆ, ಸೋನಾ ಬನ್ಗಯ ಮಿಟ್ಟಿ,
ಸೋನಾ ಬನ್ ಗಯ ಮಿಟ್ಟಿ ಅವ್ರ ಮಿಟ್ಟಿ ಬನ್ ಗೈ ಸೋನಾ. ಹಿಂಗಾಗ್ತದೆ. ಸೋನಾ ಬನ್ ಗಯ ಮಿಟ್ಟಿ. ಬಂಗಾರೆಲ್ಲ ಮಣ್ಣಿನಂಗೆ, ಮಣ್ಣೆಲ್ಲ ಬಂಗಾರದಂಗೆ. ನೀವು ಅಂತೀರಿ ಕರೆ ಕರೆನೇ ಹುಚ್ಚಂತೀರಿ. ಅದು ಹೌದೇನಿಲ್ಲ. ಬಂಗಾರ ನೋಡಿದ್ರೆ ಮಣ್ಣು ಕಾಣ್ಲತ್ತದ. ಎದ್ರಾಗಿಂದ ಬಂದದ ಬಂಗಾರ? ಮಣ್ಣಿನೊಳಗೆ. ಪ್ರತಿಯೊಂದು ವಸ್ತು ಮಣ್ಣಿನೊಳಗೆ ಬಂದದ. ಮಣ್ಣು ನೋಡಿದ್ರೆ ಬಂಗಾರದಂತಹದ್ದು ಬೆಳೀತಕ್ಕಂತಹ ಭೂಮಿ ಕಾಣ್ಲತ್ತದ. ಬಂಗಾರ ಯಾವಾಗ ಕಾಣ್ತದೆ ಅಂದರೆ ಇದು ಪರಮಾತ್ಮನ ಸ್ವತ್ತು ಅಂತ ಕಂಡಾಗ ಮಣ್ಣು ಬಂಗಾರ ಕಾಣ್ತದ. ಹರ್ ಕಂಕರ್ ಸೇ ಮಿಲಾ ಖಜಾನ ಕಿಸ್ ಬಾತ್ ಕಾ ರೋನಾ. ಪ್ರತಿಯೊಂದು ಕಲ್ಲು ಮಣ್ಣು ಎಲ್ಲವೂ ಕೂಡ ಪರಮಾತ್ಮನ ಸ್ವತ್ತು ಕಾಣ್ಲತ್ತದ. ಪ್ರತಿಯೊಂದು ಮುತ್ತು ರತ್ನಗಳು ಈ ಜಗತ್ತಿನಲ್ಲಿ ಏನು ಕಾಣ್ತದೋ ಅದೆಲ್ಲವೂ ಮುತ್ತು ರತ್ನದಂಗೆ ಕಾಣುವಾಗ ಇನ್ನು ಯಾಕೆ ಅಳಬೇಕು ನಾವು? ರಬ್ಕಿ ದೌಲತ್ಗೆ ಹಾಗೆ. ಯಾಕೆ ಇದೆಲ್ಲ ಮುತ್ತು ರತ್ನದಂಗೆ ಯಾಕೆ ಕಾಣ್ತದಂದರೆ ದೇವನ ದೌಲತ್ತದ, ಇದು ಪರಮಾತ್ಮನ ದೌಲತ್ತದ. ರಬ್ಕಿ ದೌಲತ್ಗೆ ಹಾಗೆ ಸಾರಿ ದೌಲತ್ ಹೈ ಸಸ್ತಿ. ಈ ಜಗತ್ತಿನ ಎಲ್ಲ ದೌಲತ್ತು ನಾವೇನು ಅಂದ್ಕೊಂಡಿವಿ, ಎಲ್ಲ ದೌಲತ್ತುಗಳು ಕೂಡ ಸಸ್ತಾ ಅದಾವ. ಅದಕ್ಕಾಗಿ ಸಾರಿ ದುನಿಯಾ ಶಹರ ಮಾರ ಆಸ್ಮಾನ ಐ ಬಸ್ತಿ ರಬ್ನೆ ಐಸಿ ಗುಂಟ್ ಪಿಲಾಯೆ. ನಮ್ಮಲ್ಲಿ ನನ್ನೊಳಗೆ ಇಷ್ಟು ಮಸ್ತಿ ಬರುವಂಥ ರಸ ಅದು ಭಕ್ತಿಯ ರಸ. ಕುಡ್ದವ್ರಿಗೆ ಗೊತ್ತಿರ್ತದೆ. ಕುಡಿಬೇಕಂತ ರಸ ಕುಡ್ದಾಗ ಒಂದಕ್ಕೊಂದು ಕಾಣಕ್ಕೆ ಶುರು ಆಗ್ಯದ. ನಾವು ಕೂಡ ರಸ ಕುಡ್ದೀವಿ. ಯಾವ ರಸ ಕುಡ್ದೀವಿ? ಮಾಯೆ ಮೋಹದ ರಸ ಕುಡ್ದೀವಿ. ಅದಕ್ಕೆ ನಮಗೇನು ಕಾಣ್ಲತ್ತದ? ಎಲ್ಲ ಬಂಗಾರ ಕಾಣ್ಲತ್ತದ. ಸುತ್ತಮುತ್ತ ಎಲ್ಲ ಪ್ರೇಮನೇ ಕಾಣ್ಲತ್ತದ. ಬಿಟ್ಟು ಹೋಗೋದೆಲ್ಲ ಶಾಶ್ವತ ಅಂತಲೇ ಕಾಣ್ಲತ್ತದ. ನಾವು ಇಂಥ ರಸ ಕುಡ್ದೀವಿ, ಅಂಥ ಮಸ್ತಿ ಏರದ. ಆದರೆ ಶರಣರು ಅನುಭಾವಿಗಳು ಇಂಥ ರಸ ಕುಡ್ದಿರ್ತಾರೆ, ಅವರಿಗೆ ಸತ್ಯ ದರ್ಶನ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅಂತಹ ರಸ ಕುಡಿದ ಮಹಾದೇವಿ ಈಗ ನೋಡು ದೇವ ನನ್ನ ಸ್ಪೀಡ್ ಅಂತ ದೇವನಿಗೆ ಹೆಜ್ಜೆಗೂ ಚಾಲೆಂಜ್ ಹಾಕಿ ಹೋಗ್ತಾಳೆ. ಹೋಗುವಾಗ ನೋಡ್ತಾಳೆ, ಸ್ವಲ್ಪ ದೂರ ಹೋದ ಬಳಿಕ ಒಂದು ನೀರಿನ ಹೊಂಡ. ಮಲೆನಾಡಿನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನೀರಿನ ಹೊಂಡ, ಕಮಲದ ಹೂಗಳು, ನೀರಿನ ಹೊಂಡ, ಕಮಲದ ಹೂಗಳು ಕಾಣ್ತವೆ. ಒಂದು ಹೊಂಡದ ಹತ್ರ ಇಳಿತಾಳೆ. ಇಳಿದು ಕೈಕಾಲು ಮುಖ ತೊಳ್ಕೊಂಡ ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡ್ರೆ ಸಮಾಧಾನ ಅನ್ನಿಸ್ತದೆ. ಗುರು ಕೊಟ್ಟ ವಿಭೂತಿ ಜೊತೆಗಿರ್ತದೆ. ವಿಭೂತಿ ಧಾರಣೆ ಮಾಡಿಕೊಂಡು ತಿಳಿಯಾದ 4 ಬೊಗಸೆ ನೀರು ಕುಡಿತಾಳೆ. ಬಾಯಾರಿ ಹೋಗಿತ್ತು. ಎಂತೆಂಥ ಪರಿಸ್ಥಿತಿ ಎದುರಿಸಿ ಬಂದಿದ್ದಳು. ಮುಂಜಾನೆ ಅನುಭವಗೋಷ್ಠಿಯಲ್ಲಿ ಊಟ ಮಾಡಿದ್ದಳೋ ಇಲ್ಲೋ, ಆದರೆ ಬಂದು ಹೊರಗೆ ನಿಂತಿರ್ತಕ್ಕಂತಹ ತಾಯಿ ಮನೆಯಲ್ಲಿಯೂ ಕೂಡ ಏನು ತಾಯಿಯಿಂದನೂ ತಂದಿರ್ತಕ್ಕಂಥದ್ದು ಏನೂ ತಗೊಳ್ಳಿಕ್ಕಾಗಲಿಲ್ಲ, ಗುರುವಿನ ಮನೆಯಲ್ಲಿಯೂ ಆಗಲಿಲ್ಲ. ಅಂಥ ಆವೇಶಭರಿತವಾಗಿರ್ತಕ್ಕಂತಹ ಸಮಯ ಅದು ಇತ್ತು. ಆವಾಗ ಒಂದು ಮನಸ್ಸು ಹೇಳೋಕ್ಕೆ ಪ್ರಾರಂಭ ಮಾಡ್ತು, ಹಸಿವಾದಡೆ ಅಂದೆಲ್ಲ ಏನು ಮಾಡ್ತಿ ಅಂತ ಕೇಳ್ತದೆ. ಆಕೆ ಅಂದಳು, ಹಸಿವು ತೃಷೆ ಅಡಗಿಸದಿದ್ದರೆ ದೇವು ನನ್ನ ಹಿಡಿಲಿಕ್ಕೆ ಆಗೋದಿಲ್ಲ ಅಂತ ಆ ಕಡೆ ಗಮನ ಕೊಡೋದೇ ಆಯ್ತು. ಮುಂಜಾನೆ ಹೊರಟವಳಿದ್ದಳು ಅರಮನೆಯಿಂದ. ಈಗೇನು ಸಾಯಂಕಾಲ ಒಂದು 4-5 ಕಿಲೋಮೀಟ್ರ್ ನಡೆದ್ರೊಳಗನೆ ಸಾಯಂಕಾಲ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ನೋಡ್ತಾಳೆ, ಆ ಉದ್ದದ ಊರಿನೊಳಗೆ ಬಂದು ಸ್ವಲ್ಪ ಈಗ ನಿಂದಿರಬೇಕು ಅಂತ ನಿಂತಾಗ ನೀರಿನ ಕೊಡ ತೊಗೊಂಡು ಹೋಗ್ತಕ್ಕಂಥ ಒಬ್ಬ ಈಕಿನ ವಯಸ್ಸಿನ ಹೆಣ್ಮಗಳೇ ನೋಡ್ತಾ ನಿಂದಿರ್ತಾಳೆ. ಆಕೆ ಗುನುಗುನಿಸ್ತಾಳೆ, ಅಲ್ಲ ದೇವ್ರಿಗೆ ಮನಸ್ಸಾರ ಹೆಂಗೆ ಬಂತೋ ಅಂದೊಳಗೆ. ದೇವ್ರಿಗೆ ಹೆಂಗೆ ಮನಸ್ಸು ಬಂತು ಅಂದ್ರೆ ಆಕಿನ ಜೊತೆಗಿರೋಕೆ ಕೇಳ್ತಾಳೆ, ಯಾಕೆ ಏನಾಯಿತು ಅಂದರೆ ಇಂಥ ಸುಂದರವಾದ ಶರೀರ ಕೊಟ್ಟಾನ, ಸೌಂದರ್ಯ ಕೊಟ್ಟಾನ ಈ ಹೆಣ್ಮಗಳಿಗೆ, ಜೊತೆಗೆ ಹುಚ್ಚು ಬೀಡ್ಸ್ಯಾನಲ್ಲ ಅಂತ. ಹುಚ್ಚನೂ ಅದ, ಇಂಥ ಸೌಂದರ್ಯ ಕೊಟ್ಟಿಕ್ಕಿನೊಳಗೆ ಹುಚ್ಚು ತುಂಬಾಕ ಹೆಂಗಾಯ್ತೋ ಏನೋ ಅಂದ್ರೆ ಹುಚ್ಚು ಹಿಡ್ದದ ಅಂದ್ರೆ ಹೌದು. ಮತ್ತು ಹುಚ್ಚು ಹಿಡಿಲಾರ್ದವ್ರು ಯಾರು ಬರ್ತಾರೆ ಹಿಂಗೆ? ಅಷ್ಟೊತ್ತಿನಾಗ ನೋಡ್ತಾಳೆ. ಅವರಿಬ್ಬರು ಹೋಗೋದ್ರೊಳಗೇ ಹೌದು ನನಗೂ ಕೂಡ ಹುಚ್ಚು ಹಿಡ್ದಿದೆ ಅಂತ ಸಮಾಧಾನ ಮಾಡ್ಕೋತಾಳೆ. ಅಷ್ಟೊತ್ತಿನೊಳಗೆ ಸ್ವಲ್ಪ ದೂರ ಇನ್ನೇನು ನಡಿಬೇಕು ಅಂತ ನಡೆಯೋದ್ರೊಳಗೇ 4-5 ಜನ ಸಣ್ಣ ಹುಡುಗರು ದಂಡು ಬರ್ತದೆ. ಹುಡುಗರು ಬಂದ ಕೂಡಲೇ ಬತ್ತಲೇ ಹೋಗೋರಿಗೆ ಏನಂತಾರೆ ನಮ್ಮ ಹುಡುಗರು? ಹುಚ್ಚಿ ಬಂದಳು ಅಂತ ಪ್ರತಿಯೊಬ್ಬರು ಕಲ್ಲು ತೊಗೊಂಡು ಹುಡುಗರು ಇಡಕ್ಕೆ ಶುರು ಮಾಡ್ತಾರೆ. ಆವಾಗ ಹೇಳ್ತಾಳೆ ಚೆನ್ನಮಲ್ಲಿಕಾರ್ಜುನ, ನಿನ್ನ ಆಟ ಭಾಳ ವಿಚಿತ್ರವಾದದ್ದು. ಈ ಸೌಂದರ್ಯವನ್ನು ಕಂಡು ರಾಜನೇ ಮರಳು ಹೋಗುವಂಗೆ ಮಾಡಿ ಇಷ್ಟು ದಿವಸ ಬಂಧನದಲ್ಲಿಟ್ಟು ಅದು ಬೇಡ ಅಂತ ಕಳಚಿ ಬಂದರೆ ಈಗ ಹುಚ್ಚಿ ಅಂತ ಕಲ್ಲು ಹೊಡಿಸ್ತಾ ಇದೆಯಾ? ಹಾಗಾಕೆ ಹೇಳ್ತಾಳೆ, ಆರೂ ಇಲ್ಲದವಳೆಂದು ಆಳೆಗೊಳ್ಳಲು ಬೇಡ ಕಣ್ಣಯ್ಯ. ದೇವರಿಗೇನೆ ಹೇಳ್ತಾಳೆ, ನೀ ಏನಾರ ಹಿಂದಕ್ಕೆ ಕಳಿಸ್ಬೇಕು ನನಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿ. ಆರೂ ಇಲ್ಲದವಳೆಂದು ಆಳಿಗೊಳ್ಳಲು ಬೇಡ ಕಂಡಯ್ಯ. ಏನು ಮಾಡಿದಳು ಆ ನಂಜುವಳಲ್ಲ. ಒಮ್ಮ ತೊರೆದು ನಿಂದಿರ್ತಾಳೆ, ಏನು ಮಾಡಿದಳು ಆ ನಂಜುವಳಲ್ಲ. ತರಗಲೆಯ ಮೇಲಿದು ಆನಿಯೇನು, ಸುರಗಿಯ ಮೇಲೊರಗೆ ಆನಿಯೇನು. ಚೆನ್ನಮಲ್ಲಿಕಾರ್ಜುನ ನೀ ಕರಕಾಡಿ ನೋಡಿದಡೆ ಒಡಲನು ಪ್ರಾಣವನ್ನು ನಿನಗರ್ಪಿಸಿ ಶುದ್ಧಳಹೇನು. ಕೊನೆ ಮಾತಿಟ್ಟು ಬಿಟ್ಟಾಳಕ್ಕೆ.
ಇನ್ನೇನಾರ ನೀ ಹೆಚ್ಚಿ ನನ್ನ ಕಾಡಕ್ಕೆ ನೋಡಿದೆ ಅಂತ ಕೇಳಿದರೆ ಇದಕ್ಕಿಂತ ಹೆಚ್ಚಿಗೆ ಈ ಒಡಲು ಪ್ರಾಣ ಎರಡೂ ನಿನ್ನ ಪದತಲದಲ್ಲಿ ಅರ್ಪಿಸಿ ಶುದ್ಧ ಆಗ್ತೀನಿ ಹೊರತು ಈ ಪ್ರಪಂಚವನ್ನು ಮೋಹಿಸಿ ಅಶುದ್ಧಳಾಗೋದಿಲ್ಲ. ಆ ಹುಡುಗರು ಇನ್ನೇನು ಸ್ವಲ್ಪ ಕಲ್ಲು ಹೊಡೆದ್ರು, ತಲೆ ಹೊಡ್ಕೊಂಡು ರಕ್ತ ಬರ್ತದೆ, ಹಿಂಗೆ ಮುಂದೆ ಹೋಗ್ಲಿಕ್ಕೆ ನೋಡ್ತಾಳೆ. ಆ ಹುಡುಗರ ಕಾಟ ಬೇಕಾಗಿತ್ತು, ಅದಕ್ಕಿಂತ ದೊಡ್ಡ ಹುಡುಗರು ಬಂದರು. ಸುಮ್ಮನೆ ಅಲ್ಲ, ಜೀವನದಲ್ಲಿ ಒಬ್ಬ ಸುಂದರಿಯಾದ ಹೆಣ್ಣುಮಗಳು ಮುಸ್ಸಂಜೆಯ ಹೊತ್ತಿನಲ್ಲಿ ರಸ್ತೆಯಲ್ಲಿ ಒಬ್ಬಳೇ ಹೋಗ್ತಕ್ಕಂಥದ್ದು ನೋಡಿದ ಹುಡುಗರೆಲ್ಲ ಯಾರು ಹಾಡಿದ್ರು, ಯಾರು ನುಂಗುವಂಗ ನೋಡಿದ್ರು, ಎಷ್ಟೋ ಕೆಟ್ಟ ಕಾಮದ ಕಣ್ಣಿನಿಂದ ನೋಡೋಕೆ ಪ್ರಾರಂಭ ಮಾಡಿದ್ರು. ಹಿಂದೆ ಬಂದು ಕುಣ್ಯಕ್ಕೆ ಶುರು ಮಾಡಿದ್ರು. ಮಹಾದೇವಿ ನಡುವೆ ಆಗಿಬಿಟ್ಟಳು. ಆಕೆಯ ಒಳಗೆ ಎಷ್ಟೇ ಛಲ ಇದ್ದರೂ ಕೂಡ ಹೊರಗಿನ ಈ ಕ್ರಿಮಿಕೀಟಗಳಂತಹ ಜನಗಳಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಅನ್ನಿಸ್ಬಿಡ್ತು. ಆವಾಗ ಅವರಿಗೆ ತನ್ನದೇ ಸಾತ್ವಿಕ ನುಡಿಯಲ್ಲಿ ಹೇಳ್ತಾಳೆ, ಬಟ್ಟಿಹ ಮೊಲೆಯ ಭರದ ಜೌವನದ ಚೆಲುವ ಕಂಡು ಬಂದಿರಣ್ಣ ನೀವು. ಈ ಎತ್ತರವಾಗಿ ನಿಮಗೆ ಕಾಣ್ತಕ್ಕಂಥ ದಷ್ಟಪುಷ್ಟವಾಗಿರ್ತಕ್ಕಂತಹ ಎದೆಯ ಭಾಗ ನೋಡಿ ಒಬ್ಬ ಹೆಣ್ಣು ಮಗಳ ಮುಖದಿಂದ ಬಾಯಿಂದ ಈ ಮಾತು ಬರಬೇಕಾದ್ರೆ ಎಷ್ಟು ಕಷ್ಟದಿಂದ ಬಂದಿರಬೇಕು ಲೆಕ್ಕ ಹಾಕ್ರಿ. ಬಟ್ಟಿಯ ಮೊಲೆಯ ಭರದ ಜೌವನದ ಚೆಲುವ ಕಂಡು ಬಂದಿರಣ್ಣ. ಅಣ್ಣ, ನಾನು ಹೆಂಗೂಸಲ್ಲ, ನಾನು ಹೆಣ್ಣಂತ ತಿಳ್ಕೊಂಡು ಬಂದಿರಿ, ನಾನು ಹೆಂಗೂಸಲ್ಲ. ಒಂದು ವೇಳೆ ನಿಮಗೆ ಹೆಣ್ಣಿನಂಗೆ ಕಾಣ್ತೀನಿ ಅಂದರೂ ಕೂಡ ಅಣ್ಣ ನಾನು ಸೂಳೆಯಲ್ಲ. ಇಷ್ಟು ನೋವಿನಿಂದ ತುಂಬಿರೋ ಮಾತು ಹೇಳ್ತಾಳೆ. ಕಂಡವರು ಕಣ್ಣು ಹಾಕಲಿಕ್ಕೆ ನಾನು ಸೂಳೆಯಲ್ಲ, ನನ್ನಲ್ಲಿ ಹೆಣ್ಣು ಭಾವ ಸತ್ತು ಹೋಗ್ಯದಣ್ಣ. ಮತ್ತೆ ನನ್ನ ಏನು ಕಂಡು ಬಂದಿರಿ? ಕಂಡು ಆರೆಂದು ಬಂದಿರಣ್ಣ. ಚೆನ್ನ ಮಲ್ಲಿಕಾರ್ಜುನನಲ್ಲದ ಮಿಕ್ಕಿನ ಪರಪುರುಷರು ನಮಗಾಗದ ಮೋರೆ ನೋಡಣ್ಣ. ಅಣ್ಣ ಅಂದಳು, ಅಪ್ಪ ಅಂದಳು, ಅಯ್ಯ ಅಂದಳು. ಆದರೂ ಅಂಥವರ ನಾಯಿ ಹೆಂಗೆ ಬಂದವರ ದೃಷ್ಟಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ಲ. ಆ ತಾಯಿಗೆ ಆದರೂ ಮುಂದೆ ಇನ್ನೇನು ನಡಿಬೇಕಾದ ದಾರಿ ಕೊಡ್ತಾ ಇಲ್ಲ. ಅದು ಏನೇನೋ ಪವಾಡ ಸದೃಶವಾಗಿ ಅಲ್ಲಿಯೇ ಇರ್ತಕ್ಕಂತಹ ಹತ್ತಾರು ನಾಯಿಗಳು ಓಡಿ ಬರ್ತವೆ. ಯಾವಾಗ ನಾಯಿಗಳು ಓಡಿ ಬರ್ತವೆ, ಬಹು ಅಂತ ಅವರಿಗೆ ಬಗಳಕ್ಕೆ ಶುರು ಮಾಡಿದಾಗ ನಾಯಿಗಳಿಗಂಜಿ ಜನ ದೂರ ಆಗ್ತಾರೆ. ಮಹಾದೇವಿ ಅವುಗಳ ಕಡೆ ಕಣ್ಣು ಬೀರಿ ನೋಡ್ತಾಳೆ. ನಿನ್ನ ಲೀಲೆ ಭಾಳ ವಿಚಿತ್ರ. ಯಾವ ರೂಪದಲ್ಲಿ ಬರ್ತೀಯೋ, ನಿನ್ನ ವಸ್ತು ನೀ ಕಾಯ್ಕೊಳ್ಳಿಕ್ಕೆ ಹೆಂಗೆ ಬರ್ತೀಯೋ ಗೊತ್ತಿಲ್ಲ, ನಡೀಲಿ ನಿನ್ನ ಲೀಲೆ ಅಂತ ಮುಂದೆ ಹೆಜ್ಜೆ ಹಾಕ್ತಾಳೆ. ಹೆಜ್ಜೆ ಹಾಕಿ ಇನ್ನೇನು ಹೋಗಿ ಹಾಳು ಗುಡಿ ಕಾಣ್ತದೆ. ಆ ಹಾಳು ಗುಡಿಯಲ್ಲಿ ಮಲಗಬೇಕು, ರಾತ್ರಿ ಕಳಿಬೇಕು ಅಂತ ತಿಳ್ಕೊಂಡು ರಾತ್ರಿ ಆದ ಹೊತ್ತಿನಲ್ಲಿ ಎಲ್ಲೂ ಹೋಗುವಂಗಿಲ್ಲ, ಮುಂದೆ ದಾರಿ ಹೋಗುವಂಗಿಲ್ಲ. ಗುಡಿಯಲ್ಲಿ ಹೋಗಬೇಕು ಅಂದರೆ ಆ ಗುಡಿ ಯಾವುದಿತ್ತು ಅಂದರೆ ಸ್ಮಶಾನದೊಳಗೆ ಕಟ್ಟಿರೋ ಗುಡಿ ಇತ್ತು. ಸ್ಮಶಾನದೊಳಗೆ ಕಟ್ಟಿರ್ತಾರಲ್ಲ ಆಶ್ರಯಕ್ಕಾಗಿ, ಅಂಥದ್ದಿತ್ತದು. ಅಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಏನೋ ಒಂದು ಸಣ್ಣ ದೀಪ ಉರಿತಾ ಇತ್ತು. ಅಲ್ಲಿ ರಾತ್ರಿ ಕಳಿಬೇಕು ಅಂತ ಕಳೀತಾ ಇದ್ದಾಳೆ. ಬಿರುಗಾಳಿ ಬೀಸ್ತಾ ಇದೆ. ಅದು ಎಂತಹ ಕೊರೆಯುವ ಚಳಿ. ಬಿರುಗಾಳಿ ಬೀಸುವ ಸಮಯದಲ್ಲಿ ನೋಡ್ತಾಳೆ, ಒಂದು ಹಾವು ಹರಿದು ದಪ್ಪನೇ ಹಾವು ಹರಿದು ಗಾಳಿ ಬೀಸಿದಂತೆಲ್ಲ ಈ ಕಡೆ ಬರ್ತಾಯಿದೆ. ಆಕೆ ಅಂದಳು, ಬಹುಶಃ ಇನ್ನೇನು ಚೆನ್ನ ಮಲ್ಲಿಕಾರ್ಜುನ ತನ್ನ ಕಾಯವನ್ನು ಅರ್ಪಿಸ್ಕೊಂಡು ಬಿಡ್ತಾನೆ ಕಾಣಿಸ್ತದೆ, ಬರಲಿ ಅಂತ ತಿಳ್ಕೊಂಡು ಎಲ್ಲಿ ಆ ಗುಡಿ ಎಷ್ಟಿತ್ತು ಅಂದ್ರೆ ಸತ್ತು ಹೊರದ್ರು ಅದರೊಳಗೆ ಸ್ವಲ್ಪನೇ ಹಿಂಗೆ ಸ್ವಲ್ಪ ದೂರ ಅದರ ಸುತ್ತನೇ ಎಷ್ಟಂತ ಓಡಾಡೋಕ್ಕೆ ಸಾಧ್ಯ ಆಗ್ತದೆ. ಅಲ್ಲೇ ಕುಂತು ಬಿಡ್ತಾಳೆ. ಇನ್ನೇನು ಕಣ್ಣು ಮುಚ್ಚಿ ಕೂಡಬೇಕು, ಹೋಗ್ತದೆ ಪ್ರಾಣ, ಹಾವು ಕಡೀತದೆ, ಹಾವೇ ಬರ್ತಾ ಇದೆ ಅಂತಕ್ಕಂಥ ಮಬ್ಬು ಬೆಳಕಿನೊಳಗೆ ಹರಿದು ಬರ್ತಕ್ಕಂಥ ಅದನ್ನು ನೋಡಿ ಕೂಡ್ತಾಳೆ. ಕಣ್ಣು ಮುಚ್ಚಿ ಕೂಡ್ತಾಳೆ. ಸ್ವಲ್ಪ ಹೊತ್ತು ಆದಮೇಲೆ ನೋಡ್ತಾಳೆ, ಅದು ಹಾವಾಗಿರಲಿಲ್ಲ, ಒಂದು ಬಿಳಿಯ ಸೀರೆ ಆಗಿತ್ತು. ಹರಿದು ಬಂದು ಸುತ್ತಕೊಂಡು ತೊಡೆ ಮೇಲೆ ಬಿದ್ದು ಮುಖಕ್ಕೆ ಏರಕ್ಕೆ ಶುರು ಮಾಡಿದಾಗ ಧ್ಯಾನ ಸ್ಥಿತಿಯಿಂದ ಕೆಳಗೆ ಇಳಿತಾಳೆ. ಅದು ಕೈಯಲ್ಲಿ ಹಿಡಿದು ನೋಡ್ತಾಳೆ, ಬಂದಿರೋದು ಹಾವಲ್ಲ, ಬಟ್ಟೆ ಆಗಿತ್ತು. ಹೀಗೆ ಹಿಡಿದು ನೋಡಿದ್ರೆ ದೀಪದ ಬೆಳಗಿನಲ್ಲಿ ನೋಡ್ತಾಳೆ, ಕುಂಕುಮ ಅರಿಶಿಣ ಹಚ್ಚಿತ್ತು. ಯಾವುದೋ ಮುತ್ತೈದೆ ಸ್ಮಶಾನದಲ್ಲಿ ಸತ್ತಿರಬೇಕು, ಆಕೆಗೆ ಉಡಿಸಿರ್ತಕ್ಕಂತಹ ಸೀರೆ ಇದಿರಬೇಕು. ಅಲ್ಲಿ ನರಿಗಳು ಗೂಳಿಡ್ತಾ ಇದ್ವು, ನಾಯಿಗಳು ಬೊಗಳ್ತಾ ಇದ್ವು. ಅಂದರೆ ನಾಯಿಗಳು ಕೆದರಿ ಹೆಣ ಕೆದರಿ ಸೀರೆ ಮೇಲೆ ಬಿದ್ದುಬಿಟ್ಟಿತ್ತು. ಆ ಸೀರೆ ಬಂದಿರೋದನ್ನು ನೋಡಂತಾಳೆ. ಅವಾಗ ಮನಸ್ಸು ಹೇಳ್ತದೆ, ತಾಯಿ ಕೊಟ್ಟ ಸೀರೆ ಉಟ್ಕೊಳ್ಳಿಲ್ಲ, ಆದರೆ ಈಗ ಗುರು ಕೊಟ್ಟ ಬಟ್ಟೆನೂ ಉಟ್ಕೊಳ್ಳಿಲ್ಲ, ತಾಯಿ ಕೊಟ್ಟಿದ್ದು ಉಟ್ಕೊಳ್ಳಿಲ್ಲ, ಇದು ಚೆನ್ನಮಲ್ಲಿಕಾರ್ಜುನ ಕೊಟ್ಟದ್ದು, ಇದನ್ನಾದರೂ ಹೊದ್ಕೋ, ಸ್ಮಶಾನದ ಬಟ್ಟೆ ಅಂತ ನಿನಗೆ ಭಯ ಏನು ಅಂತ ಒಂದು ಮನಸ್ಸು ಕೇಳ್ತದೆ. ಸ್ಮಶಾನ ನನ್ನ ಒಡೆಯ ಸ್ಮಶಾನದಲ್ಲೇ ಇರುವಾತ,
ಸ್ಮಶಾನವೇ ಅವನ ಮನೆ ಇರುವಾಗ ನಾನು ಯಾಕೆ ಸ್ಮಶಾನಕ್ಕೆ ಹೆದರಬೇಕು ಅಂತ ತಿಳ್ಕೊಂಡು ಆ ಸೀರೆ ನಿನ್ನಿಚ್ಛೆ ಅಂತ ಈಗ ಹೊದೆದುಕೊಂಡು ಚಳಿನೂ ಆಗ್ತಾಯಿತ್ತು. ಸೀರೆ ಹೊದ್ಕೊಂಡು ಮಲ್ಕೋತಾಳೆ. ನಸುಕಿನಲ್ಲಿ ಎದ್ದು ಇನ್ನೇನು ಅಲ್ಲೇ ಇರ್ತಕ್ಕಂತಹ ನೀರಿನಿಂದ ಹೊಂಡದಿಂದ ನೀರು ಸ್ನಾನ ಮಾಡಿಕೊಂಡು ವಿಭೂತಿ ಹಚ್ಕೊಂಡು ಆ ಬಟ್ಟೆಯಿಂದ ಮೈ ಒರೆಸ್ಕೋತಾಳೆ. ಒಂದು ಮನಸ್ಸು ಹೇಳ್ತದೆ, ಈ ಜನರ ಜಂಗುಳಿಯಲ್ಲಿ ಕಾಮುಕರ ಕಣ್ಣಿನಿಂದ ನೀ ಪಾರಾಗಬೇಕಾದ್ರೆ ಒಂದು ತುಂಡಾದರೂ ಬಟ್ಟೆ ನಿನ್ನ ಮೇಲೆ ಇರಲಿ ಅಂತ ಮನಸ್ಸು ಹೇಳ್ತದೆ. ಆವಾಗ ಆಕೆಗೆ ಅನಿಸ್ತದೆ, ಗುರಿ ಮುಟ್ಟೋದು ಮುಖ್ಯ, ಈ ಬಟ್ಟೆ ಬೇಡ ಅಂತಕ್ಕಂಥದ್ದು ಇದು ಕೂಡ ಮೋಹ ಆಗ್ತದಂತ ನಾನು ಯಾಕೆ ಅಂದ್ಕೊಳ್ಳಿ ಅಂತ ಸ್ಮಶಾನದಿಂದ ಬಂದಿರತಕ್ಕಂಥ ಆ ಬಟ್ಟೆ ಚೆನ್ನಮಲ್ಲಿಕಾರ್ಜುನನ ಇಚ್ಛೆ ಅಂತ ಮೈ ಮೇಲೆ ಹೊದ್ಕೊಳ್ತಾಳೆ. ಮೈ ಮೇಲೆ ಹೊದ್ಕೊಂಡು ದಾರಿ ಹಿಡಿತಾಳೆ. ತುಂಬ ಹಸಿವೆ, 2 ದಿವಸ ಆಗಿತ್ತೇನೋ ಅನ್ನುವಷ್ಟು ಪ್ರಸಾದ ಮಾಡಲಾರ್ದೇನೆ, ಊಟನೇ ಇರಲಿಲ್ಲ. ಊಟ ಇರಲಾರ್ದೆ ಇರ್ತಕ್ಕಂಥ ಆ ಸ್ಥಿತಿಯಲ್ಲಿ ಹೊಟ್ಟೆ ಚುರುಗುಡ್ತಾ ಇರ್ತದೆ. ಆವಾಗ ಏನು ಮಾಡೋದು?